ಕಲೆಕ್ಷನ್ ಅನ್ನು ಮಾಡುತ್ತಾ ಇಂಡಿಯಾದ ನಂಬರ್ 1 ಪ್ಯಾನ್ ಇಂಡಿಯನ್ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಫಿಲ್ಮ್ ಅಂದ್ರೆ ಟಾಕ್ಸಿಕ್ ಫಿಲ್ಮ್ನ ಅಡ್ವಾನ್ಸ್ ಬುಕ್ ಹಾಗೂ ಫಸ್ಟ್ ಡೇ ಸ್ಕ್ರೀನ್ ಮುಖಾಂತರ ರಿಲೀಸ್ ಆಗಿದೆ. ಹಾಗೆ ವರ್ಲ್ಡ್ ವೈಡ್ ಅಲ್ಲಿ 12,500 ಸ್ಕ್ರೀನ್ ಮುಖಾಂತರ ರಿಲೀಸ್ ಆಗಿದೆ. ಹಾಗೆ ಯಶ್ ಅವರ ಫಿಲ್ಮ್ ಆದ KGF ನ ಸ್ಯಾಲರಿ ಅಥವಾ ಸಂಭಾವನೆ ಬಗ್ಗೆ ಮಾತಾಡೋ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಯಶ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ನಾವು ಡೈಲಿ ಟಾಕ್ಸಿಕ್ ಹಾಗೂ ಎಲ್ಲ ಕನ್ನಡ ಫಿಲ್ಮ್ಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಹೌದು ಫ್ರೆಂಡ್ಸ್, ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಫಿಲ್ಮ್ಗೆ 100 ಕೋಟಿ ಪ್ಲಸ್ ಪ್ರಾಫಿಟ್ ಶೇರ್ ಅನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರ ಸಂಭಾವನೆ ಬಂದು 2 ಕೋಟಿ ಆಗಿದ್ದು, ತಾರಾ ಸುತಾರಿ ಅವರ ಸ್ಯಾಲರಿ ಬಂದು 3 ಕೋಟಿ ಆಗಿದೆ. ಹಾಗೆ ರೆಸ್ಟ್ ಆಫ್ ಸ್ಟಾರ್ ಕಾಸ್ಟ್ ಬಗ್ಗೆ ಸಂಭಾವನೆ ಬಗ್ಗೆ ಮಾತಾಡೋದಾದ್ರೆ 12 ಕೋಟಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ಟೋಟಲ್ ಸ್ಟಾರ್ ಕಾಸ್ಟ್ನ ಸಂಭಾವನೆ ಬಗ್ಗೆ ಮಾತಾಡೋದಾದ್ರೆ 150 ಕೋಟಿಯಲ್ಲಿ ಸ್ಟಾರ್ ಕಾಸ್ಟ್ನ ಸಂಭಾವನೆ ಆಗಿದ್ದು, ಈ ಫಿಲ್ಮ್ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಕಡೆಯಲ್ಲಿ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ನೋಡ ಸಿಗುತ್ತಿರುವ ಕಾರಣ. ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು 600 ಕೋಟಿ ಆಗಿದ್ದು, ಅರೌಂಡ್ 545 ಕೋಟಿ ಬಿಡುಗಡೆ ಮೊದಲೇ ರಿಕವರಿ ಮಾಡಿದ್ದಾರೆ ಅಂತ ಹೇಳ್ಬೋದು ಥಿಯೇಟ್ರಿಕಲ್ ರೈಟ್ಸಿಂದ. ಹಾಗೆ ಥಿಯೇಟ್ರಿಕಲ್ ರೈಟ್ಸ್ ಬಗ್ಗೆ ಮಾತಾಡಿದ್ರೆ ತೆಲುಗಲ್ಲಿ ಈ ಫಿಲ್ಮ್ 120 ಕೋಟಿಯಲ್ಲಿ ಮಾರಾಟವಾಗಿದೆ ಅಂತ ಹೇಳ್ಬೋದು ಥಿಯೇಟ್ರಿಕಲ್ ರೈಟ್ಸ್. ಹಾಗೆ ತಮಿಳುನಾಡಲ್ಲಿ ಈ ಫಿಲ್ಮ್ ಥಿಯೇಟ್ರಿಕಲ್ ರೈಟ್ಸ್ ಬಂದು 63 ಕೋಟಿಯಲ್ಲಿ ಸೇಲ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಕೇರಳದಲ್ಲಿ 15 ಕೋಟಿಯಲ್ಲಿ ಥಿಯೇಟ್ರಿಕಲ್ ರೈಟ್ಸ್ ಮಾರಾಟವಾಗಿದೆ ಅಂತ ಹೇಳ್ಬೋದು. ಹಾಗೂ ಕರ್ನಾಟಕದ ಥಿಯೇಟ್ರಿಕಲ್ ರೈಟ್ಸ್ ಅನ್ನು ಈ ಫಿಲ್ಮ್ ಮಾರಾಟ ಮಾಡಲಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಈ ಫಿಲ್ಮ್ ಖುದ್ದಾಗಿಯೇ ಈ ಫಿಲ್ಮ್ನ ಪ್ರೊಡ್ಯೂಸರ್ ಈ ಫಿಲ್ಮನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಾರ್ತ್ ಇಂಡಿಯಾ ಅಂದರೆ ಹಿಂದಿಯ ಥಿಯೇಟ್ರಿಕಲ್ ರೈಟ್ಸ್ ಬಗ್ಗೆ ಮಾತಾಡೋದಾದ್ರೆ 200 ಕೋಟಿಯಲ್ಲಿ ಮಾರಾಟವಾಗಿದೆ ಅಂತ ಹೇಳ್ಬೋದು. ಹಾಗೆ ಆಲ್ ಇಂಡಿಯನ್ ರೈಟ್ಸ್ ಬಗ್ಗೆ ಮಾತಾಡೋದಾದ್ರೆ 398 ಕೋಟಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ಓವರ್ಸೀಸಲ್ಲಿ 105 ಕೋಟಿಯಲ್ಲಿ ಈ ಫಿಲ್ಮ್ನ ಥಿಯೇಟ್ರಿಕಲ್ ರೈಟ್ಸ್ ಮಾರಾಟವಾಗಿದ್ದು. ಹಾಗೆ ಈ ಫಿಲ್ಮ್ನ ಟೋಟಲ್ ಥಿಯೇಟ್ರಿಕಲ್ ರೈಟ್ಸ್ ಬಗ್ಗೆ ಮಾತಾಡೋದಾದ್ರೆ 503 ಕೋಟಿ ಬಿಡುಗಡೆ ಮೊದಲೇ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೋದು. ಹಾಗೂ ಸ್ಯಾಟಲೈಟ್ ರೈಟ್ಸ್ ಹಾಗೂ ಡಿಜಿಟಲ್ ರೈಟ್ಸ್ ಇನ್ನೂ ಕೂಡ ಸೇಲ್ ಆಗಲಿಲ್ಲ. ಆಗ್ತಿದ್ರೆ 800 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಕೂಡ ಬಿಡುಗಡೆ ಮೊದಲೇ ಮಾಡ್ಬೋದಿತ್ತು ಅಂತ ಹೇಳ್ಬೋದು ಈ ಫಿಲ್ಮ್ಸ್ಗೆ. ಹಾಗೆ ಟಾಕ್ಸಿಕ್ ಫಿಲ್ಮ್ ಮ್ಯೂಸಿಕ್ ರೈಟ್ಸ್ ಬಂದು 42 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ತಮಿಳುನಾಡಲ್ಲಿ 15 ಕೋಟಿ 20 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಹಿಂದಿಯಲ್ಲಿ 48 ಕೋಟಿ 90 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ತೆಲುಗಲ್ಲಿ 28 ಕೋಟಿಯನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, ಅಕಾರ್ಡಿಂಗ್ ಟು ದ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 21 ಕೋಟಿಯನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, ಬಿಡುಗಡೆದ 1ನೇ ದಿವಸಕ್ಕೆ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 145 ಕೋಟಿ 50 ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಅತ್ಯದ್ಭುತವಾದ ಕಲೆಕ್ಷನ್ ಅನ್ನು ಮಾಡ್ತಿದೆ ಅಂತ ಹೇಳ್ಬೋದು 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಕಲೆಕ್ಷನ್ ಅಲ್ಲಿ. ಹಾಗೂ ಈ ಕಲೆಕ್ಷನ್ ಇನ್ನೂ ಕೂಡ ಗ್ರೋತ್ ನೋಡ ಸಿಗ್ಬೋದು ಅಂತ ಹೇಳ್ಬೋದು ಇವತ್ತಿನ ಫುಲ್ ಡೇಗೆ. ಹಾಗೆ ನೀವೇನಾದ್ರೂ ಈ ಫಿಲ್ಮ್ ಥ್ಯಾಂಕ್ ಯು.